ವರ್ಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಹೇಳಿ ಟ್ಯಾಗ್ಲೈನ್ ಪ್ರತಿಭಾ ಪಾಟೀಲ್ ಅವ್ರಿಗೆ ಎದಕ್ ಸಿಕ್ತ ತಿಳಿಸ್ತೇಂಬರಿ ನಿಮ್ಗೆ ಇವತ್ತು. 2007ದಾಗ ಪ್ರತಿಭಾ ಪಾಟೀಲ್ ಅವ್ರ ಇಂಡಿಯಾದ ಫಸ್ಟ್ ಫೀಮೇಲ್ ಪ್ರೆಸಿಡೆಂಟ್ ಆಗಿ ಆಯ್ಕೆ ಆದ್ರ. ಆ ಟೈಮ್ದಾಗ ನಮ್ ದೇಶದ ಜನಕ್ಕ ಇವ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಭಾಳ ಇತ್ತು. ಹೇಳ್ತಾರ ಇವ್ರ ಟರ್ಮ್ ಶುರು ಆದ್ಮೇಲೆ ಇವ್ರ 22 ಕಂಟ್ರೀಸ್ ತಮ್ಮ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗಿದ್ರಂತ. ಅದ್ರ ಖರ್ಚ ಟೋಟಲ್ 200 ಕೋಟಿ ಆಗಿತ್ತು. ಆ ಟ್ರಿಪ್ ಲಿಂತ್ರ ನಮ್ ದೇಶಕ್ಕೆ ಯಾವ ಬೆನಿಫಿಟ್ ಆಗಿದ್ದಿಲ್ಲ. ಅವ್ರು ಬೇರೆ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಫಾರಿನ್ ಮಿನಿಸ್ಟರ್ ಜೋಡಿ ನಮ್ ದೇಶದ ಬಗ್ಗೆ ಡಿಸ್ಕಷನ್ ಮಾಡೋದ್ ಬಿಟ್ಟ ಬೇರೆ ಬೇರೆ ಡೆಸ್ಟಿನೇಷನ್ಗೆ ಹೋಗಿ ತಮ್ಮ ಟ್ರಿಪ್ ಫ್ಯಾಮಿಲಿ ಜೋಡಿ ಎಂಜಾಯ್ ಮಾಡ್ತಿದ್ರು. ಇವ್ರು ತಮ್ಮ ಟರ್ಮ್ದಾಗ ಇರೋಬೇಕಾರ ತಮ್ಮ ಸ್ಯಾಲ್ರಿ 300% ಏರ್ಸ್ಕೊಂಡ್ಬಿಟ್ಟಿದ್ರಂತ. ಅವ್ರು ತಮ್ಮ ಟರ್ಮ್ ಎಂಡ್ ಆಗೋ ಮುಂಚೆ ಆರ್ಮಿ ವಿಧವಾ ಮಹಿಳೆಯರಿಗೆ ಅಲಾಟ್ ಆಗಿದ್ದ ಜಾಗದ ಮೇಲೆ ತಮ್ಮ ದೊಡ್ಡದ್ ಬಂಗ್ಲೋನ ಕಟ್ಸ್ಕೊಂಡ್ರ, ಅದು ಗೌರ್ಮೆಂಟ್ ರೊಕ್ಕದ ಮೇಲೆ. ಇವ್ರ ಮನಸ್ಸು ಎಷ್ಟು ಚಲೋ ಇತ್ತಂದ್ರ ಇವ್ರ ಟರ್ಮ್ ಮುಗಿಯೋ ಮುಂಚೆ 35 ಕ್ರಿಮಿನಲ್ಸಿಗ ಡೆತ್ ಪೆನಲ್ಟಿಲಿಂತ್ರ ಮಾಫಿ ಕೊಟ್ಬಿಟ್ಟಿದ್ರ. ಆ 35 ಕ್ರಿಮಿನಲ್ಸ್ ಒಳಗ ಚೈಲ್ಡ್ ರೇಪಿಸ್ಟ್ ಮತ್ ಮರ್ಡರರ್ಸು ಇದ್ರ. ಇವೆಲ್ಲ ಕಾರ್ಯ ಮಾಡಿದ್ದಕ್ಕ ಮಂದಿ ಇವ್ರಿಗೆ ವರ್ಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತೇಳಿ ಟ್ಯಾಗ್ಲೈನ್ ಕೊಟ್ರ. ನಿಮ್ ಪ್ರಕಾರ ನಮ್ ದೇಶದ ವರ್ಸ್ಟ್ ಪ್ರೈಮ್ ಮಿನಿಸ್ಟರ್ ಯಾರು? ಕಾಮೆಂಟ್ ಮಾಡ್ರಿ ಮತ್ ಫಾಲೋ ಮಾಡ್ರಿ ಅ ಕ್ಲಾಸಿಕ್ ವೈಡ್.